ನಮಸ್ಕಾರ. ಮತ್ತೊಮ್ಮೆ ಎಜುಕೇಷನ್ ಅಡ್ಡಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೇನಪ್ಪ ಅಂತಂದರೆ ಎಲ್ಲರಿಗೂ ವಿದ್ಯಾರ್ಥಿಗಳ ಖುಷಿ ವಿಷಯ ಏನಂತಂದರೆ ಇವತ್ತು SSC-GDದು ಫಿಸಿಕಲ್ದು ಒಂದು ಲಿಸ್ಟನ್ನು ಮತ್ತು ಹಾಗೆ ಕಟಪನ್ನು ಬಿಟ್ಟಿದ್ದಾರೆ. ಸೊ ನಾನು ಮೊದಲೇ ಹೇಳಿದ ಹಾಗೆ ಮೊದಲನೇ ವಿಡಿಯೋ ಮಾಡೋದಿಲ್ಲಿ ನಾನು ಯಾವ ಥರ ಕಟಪನ್ನು ಹೇಳಿದೆ, ಸಿಮಿಲರ್ಲಿ ಅದೇ ಥರ ಈ ಸಲ ಕಟಪ್ ಕೂಡ ಇದೇನೋ. ನಾವು ಮೊದಲಿಗೆ ಮೇಲ್ ಕಟಪ್ ನೋಡ್ಕೊತ ಹೋದರೆ ಮೇಲವ್ರದ್ದು ಕಟಪ್ಪು SCಗೆ 65.73 ನಿಂತಿದೆ. ಅದೇ ಥರ ST ಅವರಿಗೆ 72 ಪಾಯಿಂಟ್ ನಿಂತಿದೆ, 72.51 ನಿಂತಿದೆ. ಆಮೇಲೆ OBC ಅವರಿಗೆ 69.69 ನಿಂತಿದೆ, 69.69 ನಿಂತಿದೆ. ಅದೇ ಥರ ಜನರಲ್ ಕ್ಯಾಟಗರಿಗೆ 74.64 ನಿಂತಿದೆ, 74.64 ನಿಂತಿದೆ. EWS ದವರಿಗೆ 65.16 ನಿಂತಿದೆ. ಸೊ ಇಷ್ಟು ಏನಂತಂದರೆ ಇದು ಮೇಲ್ ಅವ್ರದ್ದು ಕಟಪ್. ಆದರೆ ಇನ್ನು ಫಿಮೇಲ್ ಅವ್ರ ಕಟಪ್ ಏನಂತಂದರೆ ಫಿಮೇಲ್ ಅವ್ರ ಕಟಪ್ಪು SCಗೆ 71.25. ಅದೇ ಥರ ST ಅವರಿಗೆ 74.64 ನಿಂತಿದೆ. ಆಮೇಲೆ OBC ಅವರಿಗೆ 74.16 ನಿಂತಿದೆ. ಆಮೇಲೆ ಜನರಲ್ 76.69 ಇದೆ. ಅದೇ ಥರ EWS ಅವರಿಗೆ 72.15 ಇದೆ. ಸೊ ಇದು ಏನಂತಂದರೆ ಎಲ್ಲರೂ ಕೂಡ ನೋಡಿರ್ತಾರೆ, ಎಲ್ರಿಗೂ ಗೊತ್ತಿರುತ್ತೆ ಇದು ಕಟಪ್ ಇಷ್ಟು ನಿಂತಿದೆ ಅಂತ. ಸೊ ಇವಾಗ ಹೇಳ್ತಾ ಇರೋ ವಿಷಯ ಯಾರಿಗೂ ಗೊತ್ತಿರಲ್ಲ, ಇದು ಯಾಕೆ ಈ ಥರ ಆಗ್ತದಂತೆ. ಸೊ ನಾವು ಫಸ್ಟಿಗೆ ನೋಡೋದಾದರೆ ವಿತ್ ಹೆಲ್ಡ್ ಕ್ಯಾಂಡಿಡೇಟ್ ಅಂದರೆ ಏನು? ಸೊ ಎರಡು ಬಿಟ್ಟಿದ್ದಾರೆ, ಒಂದು ಡಿಬಾರ್ಡ್ ಕ್ಯಾಂಡಿಡೇಟು ಆಮೇಲೆ ವಿತ್ ಹೆಲ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಎರಡು ಲಿಸ್ಟನ್ನು ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಮೊದಲಿಗೆ ಏನಂತಂದರೆ ವಿತ್ ಹೆಲ್ಡ್ ಅಂತ ನೋಡೋಣ. ಸೊ ವಿತ್ ಹೆಲ್ಡ್ ಯಾಕಾಗುತ್ತೆ? ವಿತ್ ಹೆಲ್ಡ್ ಅಂದರೆ ಇವಾಗ ನಿಮ್ಮದು ಏನಂತಂದರೆ ಎಕ್ಸಾಮ್ಗೆ ಹೋಗಿರುವಾಗ ನಿಮ್ಮದು ಫಿಂಗರ್ ಪ್ರಿಂಟ್ ಆಗಲಿ, ಸೊ ಫಿಂಗರ್ ಪ್ರಿಂಟು, ಆಮೇಲೆ ಫೋಟೋ ಮಿಸ್ ಮ್ಯಾಚು, ಆಮೇಲೆ ಸೈನು. ಸೊ ಈ ಥರ ಏನಾದರೂ ನಿಮ್ಮದು ಪ್ರಾಬ್ಲಮ್ ಆದರೆ ನಿಮ್ಮನ್ನು ವಿತ್ ಹೆಲ್ಡ್ ಕ್ಯಾಂಡಿಡೇಟ್ ಅಂಥೇಳಿ ಇದನ್ನು ಮಾಡ್ತಾರೆ. ಸೊ ಈ ಪ್ರಾಬ್ಲಮ್ಮು ಸಾಲ್ವ್ ಆದಮೇಲೆ ನಿಮ್ಮದೊಂದು ಲಿಸ್ಟನ್ನು ಈ ಥರ ಯಾವ ಥರ ವಿತ್ ಹೆಲ್ಡ್ ಅಂತ ಲಿಸ್ಟ್ ಬಿಟ್ಟಿದ್ದಾರಲ್ಲ, ಸೊ ಆವಾಗ ಕ್ಲಿಯರ್ ಮಾಡ್ಕೊಂಡು ಆವಾಗ ನಿಮಗೊಂದು ಲಿಸ್ಟನ್ನು ಬಿಡ್ತಾರೆ. ಇನ್ನೊಂದು ಏನಂತಂದರೆ ಡಿಬಾರ್ಡ್ ಕ್ಯಾಂಡಿಡೇಟ್. ಸೊ ಡಿಬಾರ್ಡ್ ಕ್ಯಾಂಡಿಡೇಟ್ ಅಂದರೆ ಏನು? ಸೊ ಡಿಬಾರ್ಡ್ ಅಂದರೆ ಮೊದಲು ನೆನ್ಬಿಟ್ಟು ಅಲ್ಲಿ ಅಮಾನತ್ತು ಅನ್ನಂಗೆ. ಸೊ ಡಿಬಾರ್ಡ್ ಅಂದರೆ ಇವರನ್ನು ಒಂದು ಇದ್ರ ಮೇಲೆ ಹೋಗುತ್ತೆ. ಸೊ ಎಷ್ಟು ವರ್ಷ ಅಂತ ಅವರೇ ಡಿಸೈಡ್ ಮಾಡ್ತಾರೆ, ಅದನ್ನು ನಾವು ಹೇಳ್ಕೊಳ್ಳೋ ಎಷ್ಟು ವರ್ಷ ಅಂತ. ಸೊ ಯಾಕೆ ಡಿಬಾರ್ಡ್ ಮಾಡ್ತಾರೆ? ನೀವೇನಾದರೂ ಎಕ್ಸಾಮ್ನಲ್ಲಿ ಚೀಟಿಂಗು ಫ್ರಾಡ್ ಮಾಡೋದಾಗೆಲ್ಲ ಮಾಡಿದರೆ ನಿಮ್ಮನ್ನು ಡಿಬಾರ್ಡ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಂತಂದರೆ ಇನ್ನೊಂದು ರೀಸನ್ ಏನಂತಂದರೆ ನಿಮ್ಮ ಜಾಗದಲ್ಲಿ ನಿಮ್ಮನ್ನೇ ಹೋಲುವ ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೆ ಅವರನ್ನು ನೀವು ಕಳಿಸಿದರೆ ಎಕ್ಸಾಮ್ಗೆ, ಅದನ್ನೇನಂತಾಗುತ್ತೆ? ಇಂಪರ್ಸನೇಷನ್ ಅಂತ ಆಗುತ್ತೆ. ಸೊ ಆವಾಗ ಕೂಡ ಏನಾಗುತ್ತೆ? ನಿಮ್ಮನ್ನು ಡಿಬಾರ್ಡ್ ಕೂಡ ಮಾಡ್ತಾರೆ. ಆಮೇಲೆ ನೀವು ಇನ್ನೊಂದೇನು ಮೇನ್ ರೀಸನ್ ಅಂತಂದರೆ ನೀವೇನಾದರೂ ಎಕ್ಸಾಮಿನೇಷನ್ ಸ್ಟಾಫ್ ಇರುತ್ತಾರಲ್ಲ, ಎಕ್ಸಾಮಿನೇಷನ್ ಸ್ಟಾಫು ಆ ಸ್ಟಾಫ್ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ನಿಮ್ಮನ್ನು ಕೂಡ ಏನು ಮಾಡ್ತಾರೆ ಅಂದರೆ ಡಿಬಾರ್ಡ್ ಕ್ಯಾಂಡಿಡೇಟ್ ಲಿಸ್ಟಲ್ಲಿ ನಿಮ್ಮನ್ನು ಸೇರಿಸ್ತಾರೆ. ಸೊ ಇದು 3 ರೀಸನ್ನು ಇಷ್ಟು ಡಿಬಾರ್ಡ್ ಕ್ಯಾಂಡಿಡೇಟ್ ಬಗ್ಗೆ. ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ SSC-GDದು ಫಿಸಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ನೀವು ಏನಾದರೂ ನೋಡೋದಿದ್ರೆ ಕರ್ನಾಟಕದ್ದು 6900 ಪೇಜಸ್ ಮೇಲೇ ನೋಡಿ, ಅಲ್ಲಿ ನಿಮ್ಮದು ಕಟಪ್ಪು, ಸೊ ನಿಮ್ಮದು ನೇಮು ಸಿಗುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಫಿಸಿಕಲನ್ನು ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್.